ಹಲೋ ಫ್ರೆಂಡ್ಸ್, ಅಡುಗೆ ಟೈಮ್ಗೆ ಸ್ವಾಗತ. ಇವತ್ತು ಒಂದು ಆರೋಗ್ಯಕರವಾದ ತಂಗಡಿ ಹೂವಿನ ಟೀ ಮಾಡೋಣ. ತಂಗಡಿ ಹೂವು ಸುಗಂಧ ಮತ್ತು ಔಷಧೀಯ ಗುಣಗಳನ್ನು ಸಮೃದ್ಧವಾಗಿ ಹೊಂದಿರುವ ಒಂದು ನೈಸರ್ಗಿಕ ಹೂವು. ಇದನ್ನು ಹರ್ಬಲ್ ಟೀ, ಕಷಾಯ, ಔಷಧೀಯ ಪಾನೀಯಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಗಂಟಲು ನೋವು, ಕಫ ಎಲ್ಲ ಕಡಿಮೆಯಾಗುತ್ತದೆ, ಗ್ಯಾಸ್ಟ್ರಿಕ್ ಅಜೀರ್ಣ ಸಮಸ್ಯೆ ಇದ್ದರೂ ಕೂಡ ಸಹಾಯವಾಗುತ್ತದೆ. ರಕ್ತ ಶುದ್ಧೀಕರಣಕ್ಕೆ, ತ್ವಚೆಯ ಆರೋಗ್ಯಕ್ಕೆ ತುಂಬ ಸಹಾಯ ಮಾಡುತ್ತದೆ. ಇದು ಸ್ಟ್ರೆಸ್ ರಿಲೀಫ್ಗೆ ಕೂಡ ಹೆಲ್ಪ್ಫುಲ್ ಆಗಿದೆ. ಇದನ್ನು ಕುಡಿದರೆ ರಿಲ್ಯಾಕ್ಸೇಷನ್ ಮತ್ತು ಒಳ್ಳೆಯ ನಿದ್ರೆ ಬರುತ್ತದೆ. ಈಗ ಇದರಿಂದ ಟೀ ಮಾಡೋದು ಹೇಗೆ ಎಂದು ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಟೀ ಮಾಡುವ ಪಾತ್ರೆ ಇಟ್ಟು 2 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ನಾವು ಇಬ್ಬರಿಗೆ ಅಂತ 2 ಲೋಟ ನೀರು ಹಾಕಿದ್ದೇವೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಕೊಂಡು ಚೆನ್ನಾಗಿ ಕುದಿಸಿಕೊಳ್ಳಿ. ನಂತರ 1 ಕಪ್ಪು ಬಿಡಿಸಿಟ್ಟುಕೊಂಡು ಚೆನ್ನಾಗಿ ತೊಳೆದಿಟ್ಟುಕೊಂಡಿರುವ ತಂಗಡಿ ಹೂವು ಹಾಕಿ ಕುದಿಸಬೇಕು. ಹೂವು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿಕೊಳ್ಳಬೇಕು. ನಾವು ಇಲ್ಲಿ ತಾಟುಲಿಂಗು ಬೆಲ್ಲವನ್ನು ಉಪಯೋಗಿಸುತ್ತಿದ್ದೇವೆ. ತಾಟುಲಿಂಗು ಬೆಲ್ಲ ಕೂಡ ಆರೋಗ್ಯಕ್ಕೆ ತುಂಬ ಉಪಯುಕ್ತ. ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಬೆಲ್ಲ ಎಲ್ಲ ಕರಗಿದ ಮೇಲೆ ಸ್ವಲ್ಪ ಹೊತ್ತು ಕುದಿಸಿ ಸ್ಟವ್ ಆಫ್ ಮಾಡಿ ಟೀಯನ್ನು ಗ್ಲಾಸಿಗೆ ಸೋಸಿಕೊಳ್ಳಿ. ಇದು ಬಿಸಿ ಬಿಸಿ ಇರುವಾಗಲೇ ಕುಡಿದರೆ ತುಂಬ ರುಚಿಯಾಗಿರುತ್ತದೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.